ಮತ್ತೆ ಕನ್ಸ ಎಷ್ಟು ಧೈರ್ಯ ಅವನ್ಗೆ. ಲವ್ ನನ್ ಜೊತೆ, ಡುಯೆಟ್ ಇನ್ನೊಬ್ಳ ಜೊತೆನಾ? ಹೌದು ಅಮ್ಮೋರೆ, ಈಗಿನ ಕಾಲದ ಹುಡುಗ್ರೆ ಅಷ್ಟು. ಮದ್ವೆ ಒಬ್ಬಳ ಜೊತೆ, ಶೋಭ್ರಾ ಇನ್ನೊಬ್ಳ ಜೊತೆ. ಇವತ್ತು ಅವನ್ನ ಸುಮ್ಮನೆ ಬಿಡಲ್ಲ. ಕಟ್ಟಿಕೋ ಕಟ್ಟಿಕೋ, ಇಟ್ಟಿಕೋ ಇಟ್ಟಿಕೋನಾ, ಸೋನಾರೇನಾ? ರಾತ್ರಿ ಎಲ್ಲ ಡುಯೆಟ್, ಈಗ ಗ್ರೂಪ್ ಸಾಂಗ್. ಇದಕ್ಕ ನೀನ್ ಎಕ್ಸರ್ಸೈಸ್ ಮಾಡ್ತೀನಿ ಅಂತ ಹುಡುಗಿ ಜೊತೆ ಬರೋದು? ಏ ಲೂಸು, ಏನ್ ಮಾತಾಡ್ತಿದ್ಯಾ ನೀನು? ಡುಯೆಟ್ ಗ್ರೂಪ್ ಸಾಂಗ? ಆಗ್ಲೇ ಮರ್ತ್ಬಿಡ್ಯಾ? ನನ್ ಕನ್ಸ್ನಲ್ಲಿ ನೀನು ಆ MTV ಹುಡುಗಿ ಜೊತೆ ಡುಯೆಟ್ ಹಾಡ್ತಿದ್ದೆ. ನಾನು ನಿನ್ ಕನ್ಸಲ್ಲಿ MTV ಹುಡುಗಿ ಜೊತೆ ಡ್ಯೂಯೆಟ್ ಹಾಡ್ತಿದ್ನ? ಇವಳ ಕನ್ಸಲ್ಲಿ ಅದು ಹುಡುಗಿ ಜೊತೆ ಡ್ಯೂಯೆಟ್ ಹಾಡ್ತಿದ್ದಂತೆ. ನಾನ್ ಇರೋವಾಗ್ಲೇ ಇನ್ನೊಬ್ಬರ ಜೊತೆ ಡುಯೆಟ್ ಹಾಡಕ್ಕೆ ನಿಂಗೆ ಎಷ್ಟು ಧೈರ್ಯ? ಚಚ್ಚೆ, ನಿನ್ ಸ್ವಲ್ಪ ಟೇಸ್ಟ್ ಇಲ್ಲ ಕಣೆ. ಕನ್ಸ್ ಕಾಣದೇನೋ ಕಂಡೆ. ಐಶ್ವರ್ಯ ರಾಯ್, ಬಿಪಾಶಾ ಬಸುನು, ಮಲ್ಲಿಕಾ ಶರಾವತ್, ಅಟ್ಲೀಸ್ಟ್ ಕರೀನಾ ಕಪೂರ್ ಜೊತೆನವರ ಕಾಣ್ಬಾರ್ದಿತ್ತಾ? ನಿನಗೆ ಐಶ್ವರ್ಯ ರಾಯ್, ಬಿಪಾಶಾ ಬಾಸು ಬೇಕೇನೋ? ಮತ್ತೆ ನಾನು ನಿನ್ ಸೈಡ್ಗಿದ್ದಿಲ್ಲ ಚಿನ್ನ. ಮರ್ಡರ್ ಮಾಡ್ತೀನಿ. ಎಲ್ಲ ಹೋಗ್ಯಾ? ಬಾರ ಇಲ್ಲಿ. ಹಾಗೆ ಕೈ ಕುತ್ತಿಗೋ ಮಾಡಿ. ನೀ ಸತ್ತಿರಾ? ಬಾರ ಇಲ್ಲಿ. ಬಂದೆ ಕಪ್ಚಾ. I hate you. ಏ ಲವ್ ಅಲ್ಲಿ ಇದೆಲ್ಲ ಇದ್ದಿದೆ, ಬೀಟ್ ಕೊಡ್ಲ್ಯಾ? Hey, I love you. I hate you. I love you. I hate you. I love you. I hate you. But I love you, boss. ಇಷ್ಟು ಪ್ರೀತಿ ಮಾಡೋ ಬಾಮೈದ ಇದ್ರು ಹಬ್ಬಕ್ಕೆ ಅಂತ ಅಟ್ಲೀಸ್ಟ್ ಒಂದ್ ಜೊತೆ ಬಟ್ಟೆ ಕೊಡ್ಸಕ್ಕಾಗಲ್ವಾ? ಅಕ್ಕಪಕ್ಕದವ್ರು ಗೊತ್ತಾರ ಬಯಲ ನನ್ನ ಕಬ್ಬೈತಾರೆ. ವೇಸ್ಟ್ ಬಾಡಿ, ಚಿಗುರು ಮೀಸೆ ಬಂದಿದ್ರು 4 ಕಾಸು ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ. ಜ್ಯೂಸ್ ಆಗ್ಲು 4 ಕೆಜಿ ರೇಷನ್ ಖಾಲಿ ಮಾಡ್ತೀಯಲ್ಲ, ನಿನ್ನ ಕಣ ಬೈಯೋದು. ಬಟ್ಟೆ ಬೇಕಂತೆ, ಬಟ್ಟೆ. ಏನ್ ಬಿಟ್ಟಿ ಕೇಳ್ತಾ ಇದೀನ? ಶುಭ ಮಂಗಳದ ಆರ್ತಿ ತರ ಲೆಕ್ಕ ಬರ್ದಿಟ್ಕೊಳ್ಳಿ. ಕೆಲಸ ಸಿಕ್ಕ ತಕ್ಷಣ ಚುಪ್ತ ಮಾಡಕ್ ಬಿಡ್ತೀನಿ. ಪೈ ಟು ಪೈ ಮಾಡ್ತೀಯಪ್ಪ, ಮಾಡ್ತೀಯಾ? ಅವಳ ತರ ಲೆಕ್ಕ ಜೊತೆ ನನ್ನನ್ನು ಸಮುದ್ರಕ್ಕೆ ಎತ್ತೇ ಬಿಡ್ತೀಯಾ? ಏಯ್, ಎಷ್ಟೊತ್ತೆ ಕಾಫಿ ತರೋದು? ಬೆಳಗ್ಗೆಯಿಂದ ಕಾಫಿ ಕೇಳ್ತಾನೆ ಇದೀನಿ, ಕೊಡ್ತೀಯೋ ಇಲ್ವೇ? ಕುಡಿಬೇಡಮ್ಮ ಪ್ಲೀಸ್. ಒಟ್ಟಾರೆ ನನ್ನ ಹಣೆ ಬರನೇ ಸರಿಗಿಲ್ಲ ಕಣ. ಆವತ್ತು ಈ ಕಂಡಕ್ಟರ್ ಕೆಲಸ ಬಿಟ್ಬಿಟ್ಟು ರಜನಿಕಾಂತ್ ಜೊತೆ ನಾನು ಮೆಡ್ರಾಸ್ ಬಸ್ನ ಹತ್ತಿದ್ದಿದ್ರೆ ಇವತ್ತು ಕಮಲ್ ಹಾಸನ್ ತರ ಸೆಟ್ಲ್ ಆಗ್ಬಿಡ್ತಿದೆ ಕಣ. ಹತ್ತಿದೆ ಪುಟ್ಟ. ನಿಮ್ಮಮ್ಮ ಹೊಸಕೋಟೆಲ್ ಬಸ್ ಹತ್ತಿದ್ಲು, ಅವಳು ನೋಡಿದ್ನಾ? ಮುಗ್ದೇ ಹೋಯ್ತು. ನಾವಿಬ್ರು ಕೋಲಾರದಲ್ಲಿ ಇಳಿದ್ಬಿಟ್ವಿ. ಆಮೇಲೆ ಕೋಲಾರ ಚಿನ್ನದ ಗಣಿ ತರ ನನ್ ಲೈಫೇ ಲಾಕ್ಔಟ್ ಆಗೋಯ್ತು ಕಣೋ. ಏನ್ರಿ ಇದೇನ್ ಮನೇನ BTS ಬಸ್ಸ? ಒಳ್ಳೆ ಪ್ಯಾಸೆಂಜರ್ಸ್ ನ ಗೋಳಕೊಳ್ಳೋ ಹಾಗೆ ನಮ್ಮನ್ನೆಲ್ಲ ಗೋಳಕೊಳ್ತಿರಲ್ಲ. ಚೆನ್ನಾಗಿ ದಬಾಯಿಸಕ್ಕ. ನಾವೇನ್ ಟಿಕೆಟ್ಲೆಸ್ ಪ್ಯಾಸೆಂಜರ್ಸಾ? ಓ, ಮಹಾ ಸಾಚ ಇವರು. ಎಲ್ರು ಮದುವೆ ಮಾಡ್ಕೊಂಡ್ರೆ ವರದಕ್ಷಿಣೆ ಅಂತ ಕಾರು, ಬಂಗ್ಲೆ, ಹಣ ಎಲ್ಲ ಕೊಡ್ತಾರೆ. ಆದ್ರೆ ನೀವೇನ್ ಕೊಟ್ರಿ? ಮಿಕ್ಸಿ ತಗೊಂಡ್ರೆ ಬ್ಲೇಡ್ ಫ್ರೀ, ಸೀರೆ ತಗೊಂಡ್ರೆ ಬ್ಲೌಸ್ ಫ್ರೀ ಅಂದಂಗೆ ನಿಮ್ ಮಕ್ಕನ್ ಜೊತೆ ನೀನು ನನಗೆ ಗಂಟು ಬಿದ್ಬಿಟ್ಟೆ. ಏನೇ ಇದು? ಮೊದ್ಲು ಹೇಳ್ಬಾರ್ದಾಗಿತ್ತೀರ. ಹೇಳಕ್ ಅವಕಾಶ ಎಲ್ಲಿ ಕೊಟ್ರಿ? ವಟ 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 ಅಂತಿರ್ತೀರಾ. ಇವತ್ತು ನಾಗರ ಪಂಚಮಿ. ಒಡ ಹುಟ್ಟಿದವ್ರಿಗೆ ಎಣ್ಣೆ ಹಾಲು ಹಾಕಿ ಸ್ನಾನ ಮಾಡಿಸ್ಬೇಕು. ಕಾಫಿ ಮಾಡಿಟ್ಟಿದ್ದೀನಿ, ಬೇಕಾದ್ರೆ ಹೋಗಿ ಕುಡೀರಿ. ನೀ ಬಾಕಂದ. ನೀನ್ ಬಾಕ ಅಕ್ಕ, ಸ್ವಲ್ಪ ಮೆತ್ತಿಗಕ್ಕ, ನೋವುತ್ತೆ. ಇಷ್ಟಕ್ಕೆ ನೋವಾಗತ್ತೇನಾ? ನನ್ ಮೈಗಲ್ಲಕ್ಕ, ನಿನ್ ಕೈಗೆ. ನನ್ ಮೇಲೆ ಇಷ್ಟು ಪ್ರೀತಿನೋ ನಿಂಗೆ? ನಿನ್ನಂತ ತಮ್ಮನ್ ಪಡೆಯೋಕೆ ನಾನು ಪುಣ್ಯ ಮಾಡಿರ್ಬೇಕು. ಅಕ್ಕ ತಮ್ಮನ್ ಸೆಂಟಿಮೆಂಟು ಕಾವೇರಿ ನದಿ ತರ ಹರಿತಾ ಇದೆ. ಇದನ್ ನೋಡಿ ನಿಮ್ಗೆ ಯಾಕ್ರೆ ಇಷ್ಟೊಂದು ಹೊಟ್ಟೆ ಕಿಚ್ಚು? ಅಲ್ಲಿ ನಂಜನಗೂಡು ಸೀಗೆಕಾಯಿ ಪುಡಿ ಇಟ್ಟಿದ್ದೀನಿ, ತಂದ್ ಕೊಡಿ. ಏನು ಸೀಗೆಕಾಯಿ ಪುಡಿ ತರ್ಬೇಕಾ? ಜೊತೆಗೆ ಶಾಂಪೂ ಬೇಡವೆ? ಓಕೆ ಬಾಸ್, ಆಲ್ ಕ್ಲಿಯರ್ ಶಾಂಪೂ ಆದ್ರೆ ಇನ್ನೂ ಒಳ್ಳೇದೆ. ನನ್ನ ಪ್ಯಾಂಟ್ ಶರ್ಟ್ ಅರೇಂಜ್ ಮಾಡಿ ಇಟ್ಟಿದ್ನಲ್ಲ, ಸೌಮ್ಯ, ಏನ್ರಿ ನನ್ ಪ್ಯಾಂಟ್ ಶರ್ಟ್ ಇಟ್ಟಿದ್ನಲ್ಲ, ಏನಾಯ್ತೆ? ಬೆಳಗ್ಗೆ ಎದ್ದ ತಕ್ಷಣ ಪ್ಯಾಂಟ್ ಇಲ್ಲಿದೆ, ಶರ್ಟ್ ಇಲ್ಲಿದೆ, ಖರ್ಚಿ ಇಲ್ಲಿದೆ, ಇದೇ ಆಗೋಯ್ತು. ಒಂದ್ ಕಡೆಗೆ ಇಟ್ಟು ವಸ್ತು ಇಟ್ಟು ಜಾಗದಲ್ಲಿ ಇರೋದಿಲ್ಲ. ತುತ್ತೇರಿಕೆ ಹೆಂಗ್ ಕಾಣಿಸ್ತಾ ಇದೀನಿ? ಸೂಪರ್ ಕಣೋ, ಸೂಪರ್. ನನ್ನ ಪ್ಯಾಂಟ್ ಶರ್ಟ್ ನೀನ್ ಯಾಕೆ ಹಾಕೊಂಡಿದ್ಯಾ? ಬಿಚ್ಚ. ನಿಮ್ಗೆ ಯಾಕೆ ಬಾಸ್ ಈ ವಯಸ್ಸಲ್ಲಿಂದ ಪ್ಯಾಂಟ್ ಶರ್ಟ್ ಅಲ್ಲ? ಇದೇನಿದ್ರು ನಮ್ಮಂತ ಯಂಗ್ಸ್ಟರ್ಸ್ ಗಳಿಗೆ. ಅಲ್ಲಿ 200 ರೂಪಾಯಿ ಕೊಡಿ. ಯಾಕೋ? ಖಾದಿ ಭಂಡಾರಲ್ಲಿ 75% ಡಿಸ್ಕೌಂಟ್ ಇದೆ. ಹೋಗ್ಲಿ ನಿಮ್ಗೊಂದ್ ಜೊತೆ ಜುಬಾಬಾಜಿ ಮಾತಾಡೋಣ ಅಂತ. ತರ್ತೀಯಪ್ಪ, ತರ್ತೀಯ.
ಇನ್ನೊಂದ್ ಸ್ವಲ್ಪ ದಿನ ಬಿಟ್ರೆ ಕಾದಿ ಯಾಕೆ ಕಾವಿನೇ ಹಾಕಿಸ್ಬಿಡ್ತೀಯ. ಬಾಸ್, ನೀವ್ ಕಾವಿ ಹಾಕೊಂಡ್ ಮಠ ಸೇರ್ಬಿಟ್ರೆ ನಮ್ಗಳ ಗತಿ ಎಲ್ಲ ಏನಾಗ್ಬೇಕು? ನನಗೆ ಯಾರು ಬಾಸ್ ದುಡ್ಡು ಕೊಡೋರು? ಏಯ್, ಈ ಮಸ್ಕ ಎಲ್ಲ ಬೇಡ, ಬಿಚ್ಚೋ ಶರ್ಟು, ಬಿಚ್ಚೋ ಶರ್ಟು, ಬೇಡ, ಬಿಚ್ಚೋ ಪ್ಯಾಂಟು. ಯಾಕ್ರಿ ಅವ್ನ್ ಕಂಡ್ರೆ ಕಯ ಕಯ ಅಂತಿರ್ತೀರಾ? ನೋಡೆ, ನಿನ್ ಜೊತೆ ಬರುವಾಗೆಲ್ಲ ಸ್ಮಾರ್ಟ್ ಆಗಿ ಕಾಣ್ಲಿ ಅಂತ ಈ ಪ್ಯಾಂಟು ಶರ್ಟು ತಗೊಂಡಿದ್ದೆ. ನೋಡೆ, ಇವ್ನು ಹಾಕೊಂಡ್ಬಿಟ್ಟಿದ್ದಾನೆ. ನಾನೇ ಅವನು ಕೊಟ್ಟೆ. ಯಾಕೆ? ನೀವ್ ಸ್ಮಾರ್ಟ್ ಆಗಿ ಕಾಣ್ಬಾರ್ದು ಅದಕ್ಕೆ. ಅದ್ ಕೊಡು, ಇದನ್ನ ಹಾಕೊಳ್ಳಿ, ಮೇಸ್ಟ್ ಮನೆಗೆ ಹೋಗೋಣ. ಛಲದಿ ಸಾಧಿಸು, ಎಲ್ಲರನ್ನು ಪ್ರೀತಿಸು, ಐಕ್ಯತೆಯಿಂದ ನೀನು ಜೀವಿಸು. ಹಾ ಮಕ್ಳೇ, ಇವಾಗ ನೀವೆಲ್ಲ ಹೋಗಿ ಆಟ ಆಡ್ಕೊಳ್ಳಿ. ಈ ಮಕ್ಳನ್ನೆಲ್ಲ ನೋಡ್ತಾ ಇದ್ರೆ ನಾನು ನಮ್ಮಕ್ಕ ಚಿಕ್ಕ ವಯಸ್ಸಲ್ಲಿದ್ದಾಗ ನೀವು ಪಾಠ ಹೇಳ್ಕೊಟ್ಟಿದ್ದು, ನೀವು ಊಟ ಮಾಡಿಸಿದ್ದು, ಇಲ್ಲೆಲ್ಲ ನಗ್ತಾ ಓಡಾಡ್ಕೊಂಡು ಆಟ ಆಡ್ತಾ ಇದ್ದಿದ್ದು ಎಲ್ಲ ಜ್ಞಾಪಕ ಬರ್ತಿದೆ ಮೇಷ್ಟ್ರೆ. ಹೌದು ಮೇಸ್ಟ್ರೆ, ತಂದೆ ತಾಯಿನ ಕಳ್ಕೊಂಡು ಅನಾಥರಾಗಿದ್ ನಮ್ಮನ್ನ ನೀವ್ ಓದ್ಸಿದ್ರಿ, ಬೆಳೆಸಿದ್ರಿ, ನೀವೇ ನಿಂತು ಮದುವೆನೂ ಮಾಡಿದ್ರಿ. ನಿಮ್ ಉಪಕಾರನ ಸೌಮ್ಯ, ಮರ ಹಣ್ಣು ಕೊಡುತ್ತೆ, ತಾನೇ ತಿನ್ನುತ್ತಾ. ನದಿ ಹರಿಯುತ್ತೆ, ತಾನೇ ನೀರು ಕುಡಿಯುತ್ತಾ. ಈ ಮರ, ನದಿ ಇವೇ ಇಷ್ಟೊಂದು ದೊಡ್ಡ ಉಪಕಾರ ಮಾಡ್ತೀವಿ ಅಂದ್ರೆ, ನಾನು ಮನುಷ್ಯ ಏನೋ ಒಂದಿಷ್ಟು ಸಹಾಯ ಮಾಡಿದೆ ಅಂದ್ರೆ ಅದೇನ್ ದೊಡ್ಡ ವಿಷಯ ಆಗೋಗುತ್ತೇನಮ್ಮ? ಅದ್ ನಿಮ್ ದೊಡ್ಡ ಗುಣ ಮಿಸ್ಟ್ರೆ. ಯಾವುದೇ ಫಲಾಪೇಕ್ಷೆ ಇಲ್ದೆ ನೀವು ಮಾಡ್ತಿರೋ ತ್ಯಾಗಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಕೆಲಸ ನಮ್ದು, ಫಲ ಕೊಡೋನು ಅವನು. ಈಗ ನಿಮ್ಮನ್ನ ಯಾತಿಕ್ಕಿಲ್ಲಿ ಕರೆದೆ ಅಂದ್ರೆ, ಗಂಡಿನ ಕಡೆಯವರು ಇದೇ ತಿಂಗಳು 20ನೇ ತಾರೀಕೆ ಮದುವೆ ಮಾಡ್ಕೊಡಿ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ಹ್ಞೂ ಅಂದ್ಬಿಟ್ಟಿದ್ದೀನಿ. ಮದುವೆ ಅಂದ್ರೆ ಹೆಚ್ಚಿನ ಓಡಾಟ ಅಲ್ವಾ, ಅದಕ್ಕೆ ನಿಮ್ ಸಹಾಯ ಇದ್ರೆ. ಇದೇನ್ ಮೇಷ್ಟ್ರೆ ಹೀಗೆ ಹೇಳ್ತಿದ್ದೀರಾ? ನೀವ್ ಯಾವತ್ತು ಆರ್ಡರ್ ಮಾಡ್ಬೇಕಷ್ಟೇ. ನಮ್ಮ ಹತ್ರ ದೊಡ್ಡ ವಾನರ ಸೈನ್ಯನೇ ಇದೆ. ನಮ್ ವಸು ಮದ್ವೆನ ಚಿಟ್ಕೆ ಹೊಡೆದ್ರಲ್ಲಿ ಮಾಡಿ ಮುಗಿಸ್ಬಿಡ್ತೀವಿ. ಈ ಸಮಾಧಾನ ಆಯ್ತು. ಚೆನ್ನಾಗಿದ್ದೀನಿ. ಇದೇನ್ ಹೊಸು ಮನೆ ಕಡೆ ಬರ್ಲೇ ಇಲ್ಲ? ನನ್ ಮೇಲೆ ಕೋಪನಾ? ಕೋಪ ನಿನ್ ಮೇಲಲ್ಲ, ನನ್ ಮೇಲೆ. ಯಾಕೆ ಮಿಸ್ಟ್ರೆ? ಈ ಮದುವೆಗೆ ಸಿಕ್ಕಾಪಟ್ಟೆ ದುಂದು ವೆಚ್ಚ ಮಾಡ್ತಿದ್ದೀನಿ ಅಂತ. ಮತ್ತೆ ನೀವೇ ಹೇಳಿ, ರಿಟೈರ್ಮೆಂಟ್ ಹಣನೆಲ್ಲ ನನ್ ಮದ್ವೆಗೆ ಅಂತಾನೆ ಖರ್ಚು ಮಾಡ್ಬಿಟ್ರೆ ಮುಂದೆ ಇವ್ರ ಜೀವನ ಹೇಗ್ ಮಾಡ್ತಾರೆ? ನೀನ್ ಯಾಕಮ್ಮ ಯೋಚನೆ ಮಾಡ್ತೀಯ? ನಾಳೆ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಇರೋ ರಹಸ್ಯ. ಆ ಹುಡುಗ ಒಳ್ಳೆಯವನು, ಒಂದು ಕಾಸು ವರದಕ್ಷಿಣೆ ಕೇಳಿಲ್ಲ. ಕಡೆ ಪಕ್ಷ ಅವ್ರು ಹೇಳಿದ ಹಾಗೆ ಮದುವೆ ಮಾಡ್ಕೊಡೋದು ನಮ್ ಕರ್ತವ್ಯ ಅಲ್ವಾ? ಹೌದು ವಸು, ಮೇಸ್ಟ್ ಹೇಳ್ತಿರೋದು ನಿಜ. ಅವ್ರೇನೇ ನಿರ್ಧಾರ ತಗೊಂಡ್ರು ಅದಕ್ಕೊಂದು ಅರ್ಥ ಇರುತ್ತೆ. Boys and girls, dears and darlings, I am a handicap, but I am not a beggar. ನಾನೊಬ್ಬ ಕಲಾವಿದ. ಸುಂದರವಾದದ್ದನ್ನ ಬಣ್ಣದಲ್ಲಿ ಬಿಡಿಸೋದು ನನ್ನ ಉದ್ಯೋಗ. ಸುಂದರವಾದದ್ದು ಅಂದ್ರೆ ಯಾವುದು? ಯಾವುದು ಸುಂದರವಾದದ್ದು? ಹೆಣ್ಣು. ಹೆಣ್ಣು ಅಂದ್ರೆ ಯಾರು? 16 ಮೊಳ ಸೀರೆ ಉಟ್ಕೊಂಡು ಊರಗಲ ಕುಂಕುಮ ಇಟ್ಕೊಳ್ಳೋ ಪ್ರೇಮ, ಮೀನಾ, ಶ್ರುತಿ ಅಲ್ಲ. ಅವೆಲ್ಲ ಓಲ್ಡ್ ಫ್ಯಾಷನ್. ಈಗೇನಿದ್ರು ಬಿಪಾಶಾ ಬಸು, ಪ್ರಿಯಾಂಕಾ ಚೋಪ್ರಾ, ಯಾನಾ ಗುಪ್ತಾ, ಅವ್ರ ಮೈ ಮೇಲೆ ಬಟ್ಟೆ ಇರುತ್ತೋ ಇಲ್ವೋ ಅವ್ರಿಗೆ ಗೊತ್ತಿರಲ್ಲ. ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಸಿದೀನಿ. ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಬಟ್ಟೆ, ಬೇಡ ಅಂದ್ರೆ ಅದನ್ನು ಕಿತ್ತಿಟ್ಟೆ. Dear friends, see and help me. Come on, help me, help me. Please brothers, come on, help me friends. Come on, come on. Hey man, ಫ್ರೀ ಶೋ ನೋಡ್ಬಿಟ್ಟು ಹಂಗೆ ಹೋಗ್ಬೇಡಿ. ಆಮೇಲೆ ನೀವು ನಂತರ ಹ್ಯಾಂಡಿಕ್ಯಾಪ್ ಆಗ್ಬಿಡ್ತೀರಾ. ಪ್ಲೀಸ್ ಹೆಲ್ಪ್. ಏನ್ ಜನನೇ ರಿಕ್ವೆಸ್ಟ್ ಮಾಡಿದ್ರೆ ತಿರುಗಿಸ್ಕೊಂಡು ಹೋಗ್ತಾರೆ, ಎದುರಿಸಿದ್ರೆ ತಿರುಗಿಬಿಟ್ಟು ಕಾಸು ಹಾಕ್ತಾರೆ. ಅದಕ್ಕೆ ಶನಿದೇವ್ರ ಟೆಂಪಲ್ ಮುಂದೆ ಅಷ್ಟು ದೊಡ್ಡ ಕ್ಯೂ ನಿಂತಿರೋದು. ಎಲ್ಲಿ ಒಕ್ಕರ್ಸ್ಕೊಂಡ್ಬಿಡ್ತಾನೋ ಅಂತ. ವಾಟ್ ನಾನ್ಸೆನ್ಸ್ ಮ್ಯಾನ್. ಯಾವನೋ ಡಬ್ಬ ನನ್ನ ಮಗ ನನಗೆ ಒಕ್ಕರ್ಸ್ಕೊಂಡಿದ್ದು. ಗುರು ನೀನಾ? ನಾನೇ. ಏನಾಯ್ತು ಹೊಸ ಬಿಸ್ನೆಸ್? ಹೋಗ್ರು, ಕಲೆಕ್ಷನ್ ಸೂಪರ್ ಆಗಿದೆ. ಒಂದ್ ಕೆಲಸ ಮಾಡು, ನೀನು ನನ್ನ ಪಕ್ಕದಲ್ಲಿ ಬಂದು ಸೆಟ್ಲ್ ಆಗ್ಬಿಡು. ಇದೇ ತರ ನಿನಗೂ ಒಂದು ಸಿಂಹಾಸನ ರೆಡಿ ಮಾಡ್ಬಿಡ್ತೀನಿ. ನನ್ ಮಗ ಕುಂಟ ಹಾಕೊಂಡ್ರು, ಕುಂಟ ಅನ್ಬಿಟ್ಟು ನಮಗೆಲ್ಲ ಮೋಸ ಮಾಡ್ತಾರೆ. ನಿಮ್ ಫ್ರೆಂಡ್ಸಾ? ಇವ್ರು ಬರ್ತಾರ ಸ್ಪೀಡ್ ನೋಡಿದ್ರೆ ನಿಜಕ್ಕೂ ನನ್ನ ಹ್ಯಾಂಡಿಕ್ಯಾಪ್ ಮಾಡ್ಬಿಡ್ತಾರೆ ಅಂತ ಕಾಣಿಸುತ್ತೆ. ಎಂತವನು ನಿನ್ಲ? ಮಧ್ಯಾಹ್ನ ಬೆಣ್ಣೆ ಬಿರಿಯಾನಿ, ಮಲ್ಯ ಬೀರು ಗ್ಯಾರಂಟಿ ಅನ್ಕೊಂಡಿದ್ದೆ. ಅನ್ಯಾಯ ಬಂದು ಕಲ್ಲಾಕ್ಬಿಟ್ಟಲ್ಲ. ನನ್ ಮಗನೇ, ಬಿರಿಯಾನಿ ತುಂಡ್ಗು ಮಲ್ಯನ್ ತುಂಡ್ಗು ಕಲೆನ ಫುಟ್ಪಾತ್ ಅದನ್ನ ಕೊಲೆ ಮಾಡ್ತಿದ್ದಲ್ಲ, ಇದಕ್ಕೋಸ್ಕರನ ಅಷ್ಟು ಕಷ್ಟಪಟ್ಟು ಆರ್ಟಿಸ್ಟ್ ಆಗಿದ್ದು? ಬಿಕ್ಕದ ಅಂದ್ರೆ ನನ್ನ ಕಲೆ ಮೈಸೂರು ಪ್ಯಾಲೇಸ್ ನಲ್ಲೂ, ಟೈಮ್ಸ್ ಆಫ್ ಇಂಡಿಯಾ ಫ್ರಂಟ್ ಪೇಜ್ ಅಲ್ಲೂ ರಾಜಿಸ್ಬೇಕು ಅಂತ ನನಗೂ ಆಸೆ ಇದೆ ಮ್ಯಾಮ್. ಆದ್ರೆ ಏನ್ ಮಾಡ್ಲಿ, ಪೇಂಟಿಂಗ್ಸ್ ನ ಕೇಳೋರಿಲ್ಲ. ಒಂದ್ ಅಂಡರ್ವೇರ್ ತಗೋಬೇಕಂದ್ರೂ ಅಪ್ಪನ ಪೆನ್ಷನ್ ದುಡ್ಡು ಕೈ ಚಾಚ್ಬೇಕು. ಇನ್ನು ಬಿರಿಯಾನಿ ಬೀರು ಅಂದ್ರೆ ಬಿಚ್ತಾನ ಅವನು. ಅದಕ್ಕೆ ಯಾವ ತರ ಮಾಮೋ, ಇದು ಒಂಥರ ಚೆನ್ನಾಗಿದೆ.
ಬೆಳಗಿಂದ ಬೊಂಬಾಟ್ ಕಲೆಕ್ಷನ್. ಒಂದ್ ಕೆಲಸ ಮಾಡು, ಹಿಂದಿನ ರೋಡ್ ನಿನಗೆ ಬಿಟ್ಕೊಡ್ತೀನಿ, ಸೈಲೆಂಟ್ ಆಗಿ ಹೋಗಿ ಸೆಟ್ಲ್ ಆಗ್ಬಿಡು. ಗಾಡಿ ಹಾಕೊಂಡು ನಿಲ್ಸ್ದೆ, ಮತ್ತೆ ಅವ್ರು ಬಂದು ಇಕ್ಲಿ ಅಂತನಾ? ಫೋನ್ ಮಾಡ್ಬೇಕಣ. ಫೋನಾ? ಯಾರಿಗ? ಅದೇ ನನ್ ಲೂಸ್ಗೆ. ಮಾಮ ನೋಡು, ಕಲೆಕ್ಷನ್ಗಂತೂ ಕಲ್ಲ ಹಾಕಿದ್ಯಾ. ಈಗ ನನಗೆ ಹೊಟ್ಟೆ ಹಚ್ತಾ ಇದೆ, ಏನ್ ಮಾಡ್ಲಿ? ಹೋಗ ಐಸ್ ತಿಂತಾರು, ಬಂದ್ಬಿಡ್ತೀನಿ. Okay, carry on. ಹೋಗ್. ಹಲೋ ಹಾಯ್ ಡಾರ್ಲಿಂಗ್. ಇಡಿಯಟ್. ಕ್ರೀಮು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ಥ್ಯಾಂಕ್ಸ್ ನಾನ್ ನಿಮಗೆ ಹೇಳ್ಬೇಕು. ಯಾಕೆ ಹೇಳಿ? ಕ್ರೀಮ್ ನಿಮ್ಮದ್ ತಾನೆ? ದುಡ್ಡು ನಿಮ್ದು ತಾನೇ? ಅದು ಕರೆಕ್ಟ್, ಅದು ಕರೆಕ್ಟ್. ರಾಂಗ್ ನಂಬರ್. ಹಾಯ್ ಸ್ವೀಟ್ ಹಾರ್ಟ್. This number is permanently out of order. ಒಳ್ಳೆ ಲೂಸ್ ಸವಾಸ ಆಯ್ತಲ್ಲ. ನೀವು ಐಟಮ್ಸ್ ತುಂಬಾ ಚೆನ್ನಾಗಿಟ್ಟಿದ್ದೀರಾ. ಬಿಲ್ಲು 65 ಆಯ್ತು. ಅಂದ್ರೆ ಕೊಟ್ಟು ಬೇಗ ಕಳ್ಸ್ಕೊ ಅಂತ ಹೇಳ್ತಾ ಇದ್ದೀರಾ. ಓಕೆ, ಇನ್ನೊಂದ್ ಸ್ವಲ್ಪ ಕುದುರ್ಸೋಣ ಅನ್ಕೊಂಡಿದ್ದೆ. ಏನ್ ಮಾಡಕ್ಕಾಗತ್ತೆ, ನಿಮಗೆ ಲಾಸ್. ಗುರು 65 ರೂಪಾಯಿ ಅಂತೆ. ಹಲೋ, ದುಡ್ಡು ದುಡ್ಡು. ಎಕ್ಸ್ಕ್ಯೂಸ್ ಮೀ, ಈ ಗಾಡಿಲಿ ಹೋದ್ನಲ್ಲ, ದುಡ್ಡು ಅವನ ಹತ್ರ ಇದೆ, ಓಡೋಗ್ತಾ ಬಂದ್ಬಿಡ. ಏಯ್, ಈ ಬುಡ್ಬಡಿಕೆ ಎಲ್ಲ ನನ್ನ ಹತ್ರ ಬೇಡ, ಮುಚ್ಕೊಂಡ್ ಮಡ್ಗ ದುಡ್ಡನ್ನ. ಅಯ್ಯೋ, ಇದ್ರಲ್ವಾ ಗುರು ಮಡಗೋದಕ್ಕೆ? ಫುಲ್ ಎಂಟಿ. 1.5 hour ಟೈಮ್ ಕೊಟ್ರೆ ಹಿಂಗ್ ಹೋಗಿ ಹಿಂಗೆ ತಕೊಂಡ್ ಬಂದ್ಬಿಡ್ತೀನಿ. ದಯವಿಟ್ಟು ಹುಡುಗಿರ ಮುಂದೆ ಮರ್ಯಾದೆ ತೆಗಿಬೇಡ ಗುರು. ಏಯ್, ನಿನ್ನ ಮುಖಕ್ಕೆ ಮರ್ಯಾದೆ ಬೇರೆ ಕೇಳು. ಪಿಚ್ಚ ಶರ್ಟು, ಪಿಚ್ಚ ಪ್ಯಾಂಟು. ಒಳಗಂಡ್ರೆ ಬೇರೆ ಬೇರೆ ಹಾಕಿಲ್ಲ. ಏನಪ್ಪ ಶಿವನೇ ಮಾಡೋದು? ನೀನ್ ಏನಂತ ತಿಳ್ಕೊಂಡಿದ್ಯಾ ನನ್ನ? ಇವತ್ತು ಬಾಲಿವುಡ್ ಹೀರೋಯಿನ್ ಬೇಕು ಅಂತ್ಯಾ, ನಾಳೆ ಹಾಲಿವುಡ್ ಹೀರೋಯಿನ್ ಬೇಕು ಅಂತ್ಯಾ. ಎಷ್ಟೋ ಕೊಬ್ಬು ನಿಂಗೆ. ಛೇ, ಈ ಗಂಡಸರ ಬುದ್ಧಿನೇ ಹೀಗೆ. ಅಂಗೈ ಲಪ್ಸರೆ ಇದ್ರು ಇನ್ನೊಬ್ಳು ನೋಡಿದ್ರೆ ಮಂಗನ್ ತರ ಆಡ್ತೀರಾ. ಐ ಹೇಟ್ ಯು. ಬೈದಿದ್ದು ನಿನಗಲ್ಲ ಕಣೋ, ಅವನಿದಾನಲ್ಲ ಮೇರೆ ದಿಲ್ ಕಾ ಚೋರ್, ಅವನ್ಗೆ. ನಾನೇ ಅಮ್ಮ, ನನ್ ಸೊಂಟ ಮುರಿದೋಯ್ತು. ನಂದೇನೇನ್ ಮುರಿದೋಗಿದ್ಯೋ, ಮೋಸ್ಟ್ಲಿ ಎಕ್ಸ್ಟ್ರಾ ತಕ್ಷಣ ನೋಡ್ಬೇಕನ್ಸುತ್ತೆ. ರಾಸ್ಕಲ್, ಇಷ್ಟೊತ್ನಲ್ಲಿ ಇಲ್ಲಿಗೆ ಯಾಕೋ ಬಂದೆ? ಹಾ, ಪ್ರೀತ್ಸ್ ಓಕೆ ಮೈ ಲವ್. ಅದಕ್ಕೆ ಅಂತ ಇದಾರಲ್ಲ ಐಶ್ವರ್ಯ ರಾಯ್, ಬಿಪಾಶಾ ಬಾಸು, ಕರೀನಾ. ಅದೆಲ್ಲ ತಮಾಷೆಗೆ ಚಿನ್ನು. ಚೋಡ್ ಬಿಡ್ಬೇಡ. ನಿನ್ನಾಣೆಗೂ ಚಿನ್ನ. ಕನಸ್ನಲ್ಲೂ ಕೂಡ ಈ ಜಾಗದಲ್ಲಿ ನನ್ನನ್ ಬಿಟ್ರೆ ಬೇರೆ ಯಾರು ಇರ್ಕೂಡುದು. ಯು ಅಂಡರ್ಸ್ಟ್ಯಾಂಡ್? ಎಸ್ ಯುವರ್ ಆನರ್. ಅಲ್ಲ, ನಿಂಗ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಅಷ್ಟು ಎತ್ತರ ಹತ್ ಬಂದಿದ್ಯಲ್ಲ, ಬಿತ್ತಿದ್ರೆ ಹೇಗಿರ್ತಾ ಇತ್ತು? ಏನು ಅಲ್ಲಿಂದ ಬಿತ್ತಿದ್ರೆ ಹಾಯಾಗಿರ್ತಿತ್ತ? ಇಲ್ಲಿಂದ ಬಿದ್ನಲ್ಲ ಅದು. ಬಿಡೋ ನನ್ನ. ಹೇಳು ಅಂದ್ರೆ ಈಗ ತಾನೇ ಸುಧಾರಿಸ್ಕೊತಾ ಇದೀನಿ. ಬಂದ್ಯಾ ನನ್ ಪಾಲಿನ ಕೇಡಿ? ಬಂದೆ ಡ್ಯಾಡಿ, ಬರ್ತೀನಿ. ನಾನು ಬರ್ತೀನಿ, ನಾನು ಬರ್ತೀನಿ. ಅಯ್ಯೋ ಬೇಡ ಕಣೋ, ನಿನ್ನ ನೋಡಿದ್ರೆ ಕೊಂದು ಬಿಡ್ತಾರೆ. ಪ್ಲೀಸ್ ಬಚ್ಚಿ. ಯಾಕೆ ಕೊಂದು ಬಿಡ್ತಾರೆ? ನಾನೇನ್ ಕಳ್ಳನ? ಐ ಮೀನ್ ನನ್ ಲವ್ ನೋಡ್ಕೊಂಡು ನಾನು ಬಂದಿದ್ದೀನಿ, ತಪ್ಪೇನು? ನಡಿ ಕೆಳ ಬಿಡ್ತೀನಿ ಅದೇನು ಅಂತ. ಪ್ಲೀಸ್ ಕಣೋ, ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಳೋ ಪ್ಲೀಸ್. ನೀನ್ ಎದೆ ಕೊಡಲ್ ಬಚ್ಚಿಟ್ಕೊಳ್ಳ? ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೋ. Oh darling, so beautiful.
Meet Mrs. Manisha Raghava, my new personal secretary. My lovely daughter, Anjali. So cute. Hi, Anjali. ಶಿಟ್. It's all right. ಯಾಕಮ್ಮ? ಡ್ಯಾಡಿ ದಯವಿಟ್ಟು ಇವ್ರನ್ನ ಇಲ್ಲಿಂದ ಆಚೆ ಕಳಿಸಿ. ಸಾರಿ. ನೋಡಮ್ಮ, ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡಿದ್ಯಾ. ನಿನಗಿಷ್ಟ ಆದ್ರೆ ಇವಳನ್ನೇ ತಾಯಾಗಿ ಮಂಡಿಟ್ಕೊಳ್ಳೋಣ ಅಂತ ಕರ್ಕೊಂಬಂದಿದ್ದೀನಿ. ದಟ್ಸ್ ಆಲ್. ಈಕೆ ನನ್ ತಾಯಿನ? ಈಗೇನೆ ಹಾಕ್ಬೇಕು ಅಂತ ಏನಿಲ್ಲ. ನಿನ್ ತಾಯಿ ಆಗೋದಕ್ಕೆ ತುಂಬಾ ಜನ ಕ್ಯೂ ನಿಂತ್ಕೊಂಡಿದ್ದಾರೆ. ನಿನ್ಗಿಷ್ಟ ಬಂದವ್ರನ್ನ ಸೆಲೆಕ್ಟ್ ಮಾಡಬಹುದು. ಯು ಕ್ಯಾನ್ ಚೂಸ್. ಸೆಲೆಕ್ಟ್ ಮಾಡೋಕೆ ತಾಯಿ ಅನ್ನೋಳು ಮಾರ್ಕೆಟ್ ಅಲ್ಲಿ ಮಾರೋ ವಸ್ತು ಅಲ್ಲ ಡ್ಯಾಡಿ. ನಿಮಗ್ ಕಂಪನಿ ಬೇಕಾದ್ರೆ ಹೊರಗಡೆ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ತಾಯಿ ಹೆಸರೇಳಿ ಪ್ರಾಸ್ಟಿಟ್ಯೂಟ್ನೆಲ್ಲ ಮನೆಗ್ ಕರ್ಕೊಂಡ್ ಬರ್ಬೇಡಿ. You scoundrel! How dare you insult my guest! ಸಾರಿ ಅಂಜು, ನೀನು ಅರಮನೆಯಲ್ಲಿದ್ಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಪ್ರೀತಿನ ಹೇಳ್ದಿರೋ ಈ ಸೆರೆಮನೆಯಲ್ಲಿದ್ಯಾ ಅಂತ ನನಗೀಗ ಗೊತ್ತಾಯ್ತು. ನೀನು ಆವಾಗ ನಿನ್ನ ಕನ್ಸಲ್ಲಿ ನಾನು ಈ ಹುಡುಗಿರ ಜೊತೆ ಸುತ್ತಾಡ್ತಿದ್ದೆ ಅಂದಾಗ ಯಾಕೆ ಹೆಂಗಸರು ಮನಸ್ಸು ಇಷ್ಟು ಸಂದೇಹ ಪಡುತ್ತೆ ಅಂತ ಅನ್ಕೊಂಡಿದ್ದೆ. ನಿನ್ನ ಸ್ಥಿತಿ ನೋಡಿ ನನಗೀಗ ಅರ್ಥ ಆಗ್ತಿದೆ. ಅಳ್ಬೇಡ ಚಿನ್ನು, ಇನ್ಯಾವತ್ತೂ ನಿನ್ನ ಹತ್ರ ತಮಾಷೆ ಮಾಡಲ್ಲ. ಮತ್ತೇನ್ ಮಾಡ್ತೀಯಾ? ಜೋಕ್ ಮಾಡ್ತೀನಿ. ಓಕೆ. ವಾವ್! ಬೈಟಿ ಮಗ, ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರ್ಗೆ ಅಸಿಸ್ಟೆಂಟ್ ಕೆಲಸ ಸಿಕ್ಕಿದ್ದಕ್ಕೆ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಮ್ಯಾನೇಜರ್ ಕೆಲಸ ಸಿಕ್ಕದಂಗೆ ಸ್ಟಾರ್ ಹೋಟ್ಲಲ್ಲಿ ರೂಮ್ ಹಾಕೊಂಡು ಪಾರ್ಟಿ ಕೊಡಿಸ್ತಾವನೆ. ಇದಕ್ಕೆಲ್ಲ ಖರ್ಚು ಮಾಡೋ ಬದಲು ಯಾವ್ದಾರ ಒಳ್ಳೆ ಡಾಬಾದಲ್ಲಿ ಕೂತಿದ್ರೆ 2 ಪೆಗ್ಗು ಎಕ್ಸ್ಟ್ರಾ ಹಾಕ್ಬೋದಾಗಿತ್ತು. ಎಂಜಾಯ್. ಹಲೋ, ಹೇಗಿದ್ಯಪ್ಪ ನನ್ ಸಿಡಪ್ಪ? ಮಾಮೂ, ಏನ್ ಅರೇಂಜ್ಮೆಂಟ್ಸು ನಿಂದು? ಬ್ಯೂಟಿಫುಲ್. ಓಪನ್ ಮಾಡೋಣ. ಸೂಪರ್. ಈ ಸೆಟಪ್ ನೋಡಿದ್ರೆ ನಿಮ್ ಮೂಡ್ ಬರ್ತಾ ಇದೆ. ಕಂಟ್ರೋಲೇ ಮಾಡಕ್ ಆಯ್ತಾ ಇಲ್ಲ. ಲೈ, ಎಲ್ಲ ಹಾಳಾಗೋಗಿದ್ದು ಡಬ್ಬ ನನ್ ಮಗನೇ. ನೀನ್ ಹೇಳಿದ್ಯಲ್ಲ ಮಗ, ಪಾರ್ಟಿಗೆ ಕಳೆ ಕಟ್ಬೇಕು ಅಂತ, ಅದಕ್ಕೆ ಆ ಟೈಪ್ ಸೀಡಿ ತರ್ತಾ ಇದೀನಿ. ಮಚ್ಚಿ ಸಿಂಗಲ್ ಡಬಲ್ ಬೇಡ, ಟ್ರಿಬಲ್ ಎಕ್ಸ್. ಓಕೆ ಓಕೆ. ಇಷ್ಟು ಬೇಗ ಬಂದ್ಬಿಟ್ಟ. ನೋಡೇ ಬಿಡೋಣ. ಭ್ರಮೆ ಭ್ರಮೆ ಎಲ್ಲ ನನ್ನ ಹುಚ್ಚು ಭ್ರಮೆ. ನನ್ನ ಮಗ ಇಲ್ಲಿ ಇಷ್ಟು ಬೇಗ ಬರ್ತಾನೆ. ಬಾತ್ರೂಮ್ ಅಲ್ಲ. ಯಾರೇ ನೀವು? ನನ್ ಮಗನೇ ಫುಲ್ ಟೈಟ್ ಮಾಡಿಸಿ ಕೆಲಸ ಎಲ್ಲ ಮುಗಿಸಿ ಬಾತ್ರೂಮ್ ಅಲ್ಲಿ ಕೂಡ ಎಸ್ಕೇಪ್ ಆಗ್ಬೇಕು ಅಂತ. ಎಸ್ಕೇಪ? ಅಯ್ಯೋ, ನಾನು ಈಗ ತಾನೇ ಬರ್ತಾ ಇದ್ದೀನಿ. ಹಾಗಾದ್ರೆ ಆ ಕುಳ್ಳ ಕುಳ್ಳ ಮಗನ ಇದರಿಂದ ಕೆಲಸ ಗೊತ್ತಿಲ್ಲ. ನೋ, ಅವ್ನು ಹೋದ್ಮೇಲೆ ನೀನ್ ಬಂದಿದ್ಯಾ ಅಂದ್ರೆ ಇದು ಸಿಂಗಲ್ ಪೇಮೆಂಟ್ ಡಬಲ್ ಡಬಲ್ ಡ್ಯೂಟಿನ? 2 ಡ್ಯೂಟಿ ಪೇಮೆಂಟ್ ನೀನೇ ಕೊಡ್ಬೇಕು. ಗಿವ್ ಮಿ ಮನಿ. ಮನಿ? ಯಾವ ಮನಿ? ನಾನೇ ಒಂದ್ ಶನಿ. ಅಮ್ಮ, ನಿನಗೆ ಎಲ್ಲಿಂದ ತರಲಮ್ಮ ಮನಿ? ನೋಡಮ್ಮ ತಾಯಿ, ನಿನ್ನ ವ್ಯವಹಾರಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ ಸಿಸ್ಟರ್. ಸರ್, ಅದು ನಾನು ಇವಳು ಬೆಡ್ರೂಮ್ ಅಲ್ಲಿ. ಅಲ್ಲಲ್ಲ, ನಾನು ಇವಳು ಬಾತ್ರೂಮ್ ಅಲ್ಲಿ. ಇಲ್ಲ ಸರ್, ನಾನು ಬೆಡ್ರೂಮ್ ಅಲ್ಲಿ, ಇವಳು ಬಾತ್ರೂಮ್ ಅಲ್ಲಿ. ಸುಂದರವಾಗಿದೆ. ನಾನು ನನಗಾಗಿದ್ರೆ ಮನಿ ಅಂತೆ ಸರ್. ಇವತ್ತು